ಪರಾಗ. ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ ನೂರಾರು ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ ನೂರಾರು ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯೋಗೇಶ್. ಇತ್ತೀಚೆಗೆ ನಾನು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿಯ ಹಲವು ಗ್ರಾಮಗಳಲ್ಲಿ ಸುತ್ತಾಡ್ತಾ ರೈತರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಅಲ್ಲಲ್ಲಿ ಬೆಳೆಗಳು ಒಣಗಿರ್ತಕ್ಕಂಥದ್ದನ್ನು ಗಮನಿಸಿದೆ. ಅಲ್ಲಿ ಪ್ರಮುಖವಾಗಿ ನುಗ್ಗೆ ಮತ್ತು ಟೊಮೆಟೊ ಎರಡು ಜಮೀನುಗಳಲ್ಲಿ ನೋಡಿದಾಗ, ಆ ರೈತರ ಜೊತೆಗೆ ಮಾತನಾಡಿದಾಗ ಯಾವುದೇ ಗೊಬ್ಬರ ಕೊಟ್ಟರು ಸಹಿತ ಬೆಳೆಗಳು ಹೇಳ್ತಾ ಇಲ್ಲ ಅಂತಕ್ಕಂಥದ್ದನ್ನು ರೈತರು ಎಕ್ಸ್ಪ್ರೆಸ್ ಮಾಡಿದರು. ಈ ಕಲ್ಲುಗಳು ಎಲ್ಲ ಅವ್ರ ಜಮೀನಿನಲ್ಲಿ ಕಲ್ಲುಗಳು ಎದ್ದಿದ್ವು. ಯಾಕೆ ಈ ಕಲ್ಲುಗಳು ಎದ್ದಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಆ ರೈತರು ಎಕ್ಸ್ಪ್ರೆಸ್ ಮಾಡಿದರು, ಸರ್ ಈ ಭಾಗದಲ್ಲಿ ಒಂದೆರಡು ಮಳೆ ದೊಡ್ಡ ಮಳೆಗಳು ಬಂದಾಗ ನಮ್ಮ ಜಮೀನಿನಲ್ಲಿ ಆಟೋಮೆಟಿಕ್ಕಾಗಿ ಕಲ್ಲುಗಳು ಎದ್ದೇಳ್ತವೆ. ಈ ಪ್ರತಿ ಸಾಲಿನೂ ಸಹಿತ ಕಲ್ಲು ಎದ್ದೇಳ್ತವೆ, ನಾವು ಉಳುಮೆ ಮಾಡ್ತಾ ಇರ್ತೀವಿ ಮತ್ತು ಕಲ್ಲು ಎದ್ದೇಳ್ತವೆ ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಅಲ್ಲೇ ಇದ್ದಂತಹ ಒಂದು ಕೋಲುಗಳನ್ನು ತೆಗೆದುಕೊಂಡು 1 ಮೀಟರ್ ಅಗಲ ಜಾಗವನ್ನು ಗುರುತು ಮಾಡಿ ಒಂದು ಬಕೆಟ್ನಲ್ಲಿ ನುಸಿ ಮಣ್ಣನ್ನು ತರಿಸ್ಬಿಟ್ಟು ಆ ಕಲ್ಲುಗಳು ಮುಚ್ಕೊಳ್ಳೋ ಹಾಗೆ ಮಣ್ಣನ್ನು ಹಾಕಿಸ್ತಾ ಹೋದೆ. ಆ ಮಣ್ಣು ಎಷ್ಟು ಹಿಡಿತು ಅಂತಂದರೆ 1 ಸ್ಕ್ವೇರ್ ಮೀಟರ್ ಜಾಗಕ್ಕೆ 5 kg ಮಣ್ಣು ಆ ಕಲ್ಲುಗಳು ಮುಚ್ಕೊಳ್ಳೋ ಅಷ್ಟು ಜಾಗಕ್ಕೆ ಮಣ್ಣು ಹಿಡಿತು, ನುಸಿ ಮಣ್ಣು. ಇದರಿಂದ ಏನು ಅರ್ಥ ಆಯಿತು ಅಂತಂತಂದರೆ, ರೈತನಿಗೆ ಕೇಳಿದಾಗ ಈ ಕಲ್ಲುಗಳು ಏನಾಯಿತು ಅಂದರೆ ಭಾರವಾದಂತಹ ಕಲ್ಲುಗಳು ಮಳೆ ಬಂದಾಗ ಆ ಭಾರವಾದಂತಹ ಕಲ್ಲುಗಳು ಮೂಮೆಂಟ್ ಆಗೋದಿಲ್ಲ. ತೆಳುವಾದಂತಹ ಪುಡಿಯಾದಂತಹ ಮಣ್ಣಿನ ಕಣಗಳು ಅಲ್ಲಿಂದ ಹೊರಗೆ ಹೋಗಿದ್ರಿಂದ ನಮಗೆ ಕಲ್ಲುಗಳು ಇಲ್ಲೇ ಉಳಿದಿದ್ದಾವೆ ಅಂತಕ್ಕಂಥದ್ದು ರೈತರಿಗೆ ಅರ್ಥ ಆಯಿತು. ಅದಾದ ನಂತರ ಎಷ್ಟು kg ಮಣ್ಣು ಹಾಕಿದ್ವಿ? 1 ಸ್ಕ್ವೇರ್ ಮೀಟರ್ಗೆ 5 kg ಮಣ್ಣನ್ನು ಹಾಕಿದ್ವಿ. ಅಂದರೆ 1 ಎಕರೆಗೆ ನಾವು ಎಷ್ಟು ಮಣ್ಣನ್ನು ಹಾಕಬೇಕಾಗುತ್ತೆ ಅಥವಾ ಹೊರಗಡೆ ಹೋಗಿದೆ ಅಂತಕ್ಕಂಥದ್ದು ಲೆಕ್ಕ ಹಾಕಿದರೆ 20 ಟನ್ ಮಣ್ಣು. 20 ಟನ್ ಮಣ್ಣು ಅಂದರೆ ಟ್ರ್ಯಾಕ್ಟರ್ನಲ್ಲಿ ತುಂಬಿದರೆ ನಾವು 5 ಟ್ರ್ಯಾಕ್ಟರ್ ಮಣ್ಣು ಆಗ್ತದೆ. ಈ 5 ಟ್ರ್ಯಾಕ್ಟರ್ ಮಣ್ಣನ್ನು ಒಂದು ಸೀಸನ್ನಲ್ಲಿ 2-3 ಮಳೆನಲ್ಲಿ ನಮ್ಮ ಜಮೀನಿಂದ ಕಳ್ಕೊಳ್ತೀವಿ ಅಂತಂದರೆ ಅದು ಮಣ್ಣಿನ ಕೊಚ್ಚಣೆ ಅಂತ ಅಂತೀವಿ. ಅದು ನಮಗೆ ಗೊತ್ತಾಗೋದಿಲ್ಲ. ನಾವು ಮಳೆ ಬರಬೇಕಾದ್ರೆ ಮನೆಯಲ್ಲಿರ್ತೀವಿ, ನಮ್ಮ ಜಮೀನುಗಳಲ್ಲಿ ಮಣ್ಣು ಕೊಚ್ಕೊಂಡು ನೀರಿನ ಮುಖಾಂತರ ಹೋಗ್ತಾ ಇರ್ತದೆ. ಹಳ್ಳಕ್ಕೆ ಹೋಗ್ತಕ್ಕಂಥ ನೀರು, ಕೆರೆಗೆ ಹೋಗ್ತಕ್ಕಂಥ ನೀರು ಒಂಡಾಗಿ ಕೆಂಪುಗೆಲೆ ಬರ್ತಾ ಇರ್ತದೆ. ಅದು ಯಾಕೆ ಹಂಗೆ ಬರ್ತದೆ ಅಂತಂದರೆ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಜಮೀನುಗಳಿಂದ ಕೊಚ್ಕೊಂಡು ಬರ್ತಾ ಇರ್ತದೆ. ಆ ಚಿಕ್ಕ ಕಣಗಳು ಮಣ್ಣಿನಲ್ಲಿ ಕರಗಿದಾಗ, ಅದರಲ್ಲಿ ಚಿಕ್ಕ ಕಣಗಳು ಯಾವುವು ಅಂತಂತಂದರೆ ಅತ್ಯಂತ ಉತ್ಪಾದಕತೆ ಹೆಚ್ಚು ಮಾಡ್ತಕ್ಕಂತಹ ಗುಣಗಳನ್ನು ಹೊಂದಿರತಕ್ಕಂಥ ಮಣ್ಣಿನ ಕಣಗಳು, ಒಂದು ಜೇಡಿ ಮಣ್ಣು, ಇನ್ನೊಂದು ಗೋಡು ಕಣಗಳು. ಅವೇನಾದರೂ ನಮ್ಮ ಜಮೀನಿಂದ ಹೊರಗಡೆ ಹೋದವು ಅಂದರೆ ನಮ್ಮ ಜಮೀನಲ್ಲಿ ಉಳ್ಕೊಳ್ತಕ್ಕಂಥದ್ದು ಏನು ಅಂತಂದರೆ, ಒಂದು ಮರಳು ಉಳ್ಕೊಳ್ತದೆ, ಇಲ್ಲ ಅಂದರೆ ಗರಸು ಉಳ್ಕೊಳ್ತದೆ, ಇಲ್ಲ ಅಂತಂದರೆ ಜರುಗು ಅಥವಾ ಕಲ್ಲು, ದೊಡ್ಡ ಕಲ್ಲುಗಳು ಉಳ್ಕೊಳ್ತವೆ. ಅದು ಏನಾಗ್ತದೆ, ಮಸಾರಿಯಾಗಿ ಪರಿವರ್ತನೆ ಆಗ್ತದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲರ ಜಮೀನಲ್ಲೂ ಸಹಿತ ಬದುಗಳು ಎಲ್ಲಿನೂ ಸಹಿತ ಕಾಣ್ತಾ ಇಲ್ಲ. ಕಾಂಪಿಟೇಷನ್ ಮೇಲೆ ನಮ್ಮ ರೈತರು ಬದುವನ್ನು ಸಾಯಿಸ್ತಾ ಇದ್ದಾರೆ. ಹಿಡುವಳಿಗಳು ಚಿಕ್ಕದಾಗ್ತಾ ಇದ್ದಾವೆ. 5 ಎಕರೆ ಇರ್ತಕ್ಕಂಥದ್ದು 2 ಎಕರೆ, 2 ಎಕರೆ ಇರ್ತಕ್ಕಂಥದ್ದು 1 ಎಕರೆ, ಅರ್ಧ ಎಕರೆ, ಈ ರೀತಿ ಚಿಕ್ಕದಾಗ್ತಾ ಇದ್ದಾವೆ. ಜೊತೆಯಲ್ಲಿ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಪಕ್ಕದವನು ಅರ್ಧ ಅಡಿ ಒತ್ತಲಿಸ್ಕೊಂಡು ಉಳುಮೆ ಮಾಡ್ದ ಅಂತಂತಂದು ಇವ್ರೂ ಸಹಿತ ಅರ್ಧ ಅಡಿ ಒತ್ತಲಿಸ್ಕೊಂಡು ಉಳುಮೆ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡ್ಕೊಂಡು ಕಾಂಪಿಟೇಷನ್ ಮೇಲೆ ಅವನ ಅರ್ಧ ಅಡಿ ಇವನ ಅರ್ಧ ಅಡಿ, ಅವನ ಅರ್ಧ ಅಡಿ ಇವನ ಅರ್ಧ ಅಡಿ ಮಾಡಿಕೊಂಡು ಬದುಗಳನ್ನು ಸಾಯಿಸ್ತಾ ಇದ್ದೀವಿ. ಒಂದು ಗಾದೆ ಮಾತನ್ನು ಹೇಳ್ತಾರೆ, ಒಡ್ಡಿಲ್ಲದವಲ್ಲ ಗೊಡ್ಡು ಭೂಮಿ ಇದ್ದಂಗಂತೆ. ಒಡ್ಡುಗಳು ಇಲ್ಲ ಅಂತಂತಂದರೆ ಗೊಡ್ಡೆಮ್ಮೆಂಗೆ ಆ ಕರು ಹಾಕಲ್ಲ, ಹಾಲು ಕೊಡೋದಿಲ್ವೋ ಹಾಗೇ ನಮ್ಮ ಜಮೀನು ಬೆಳೆಯೋದಿಲ್ಲ. ಆದ್ದರಿಂದ ನಾವು ನಮ್ಮ ಜಮೀನುಗಳಲ್ಲಿ ಬದುಗಳನ್ನು, ಒಡ್ಡುಗಳನ್ನು ಹಾಕಬೇಕಾಗ್ತದೆ. ಇಳುಕಲಿಗೆ ಅಡ್ಡಲಾಗಿ ನಾವೇನು ಮಾಡಬೇಕಾಗ್ತದೆ, ಒಂದು 5 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ, 1-2 ಅಡಿ ಆಳದ ಒಂದು ಕಂದಕವನ್ನು ಓಪನ್ ಮಾಡ್ಕೋಬೇಕು. ಕಂದಕದಿಂದ ಬರ್ತಕ್ಕಂತಹ ಮಣ್ಣನ್ನು ಇಳಿಜಾರಿಗೆ ಅಡ್ಡಲಾಗಿ ಕಂದಕದ ಕೆಳಭಾಗದಲ್ಲಿ 1-2 ಅಡಿ ಜಾಗವನ್ನು ಬಿಟ್ಬಿಟ್ಟು ಬದುವಿನ ರೂಪದಲ್ಲಿ ಹಾಕಬೇಕಾಗ್ತದೆ.
ಕಂದಕ ನೀರು ಸಂಗ್ರಹಣೆಗೆ ತುಂಬ ಅನುಕೂಲವನ್ನು ಮಾಡಿಕೊಡ್ತದೆ. ಬದು ಏನಾಗ್ತದೆ, ನೀರಿನ ಕೊಚ್ಚಣೆಯನ್ನು ತಡಿಲಿಕ್ಕೆ ತುಂಬ ಅನುಕೂಲವನ್ನು ಮಾಡ್ತದೆ. ಈ ರೀತಿ ಮಾಡೋದ್ರಿಂದ ಆ ಜಮೀನಿನಲ್ಲಿ ಸ್ಥಾನಿಕವಾಗಿ ಮಳೆ ನೀರು ಮತ್ತು ಮಣ್ಣು ಎರಡನ್ನೂ ಸಹಿತ ಅಲ್ಲೇ ಉಳ್ಕೊಳೋದ್ರಿಂದ ತೇವಾಂಶ ಸಂರಕ್ಷಣೆ ಆಗಿ ನಮ್ಮ ಜಮೀನಿನಲ್ಲಿ ಉತ್ತಮವಾದಂಥ ಬೆಳೆ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಜೊತೆಯಲ್ಲಿ ನಾವೇನು ಗೋಡು ಮಣ್ಣು ಹೊಡಿಲಿಕ್ಕೆ, ರಾಸಾಯನಿಕ ಗೊಬ್ಬರ ಹಾಕಲಿಕ್ಕೆ ಮತ್ತು ಬೆಳೆ ಬೆಳಿಲಿಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಾವು ಪ್ರಚೋದಕಗಳನ್ನ ಉಪಯೋಗಿಸ್ಕೊಂಡು ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಉಳಿತಾಯ ಆಗ್ತದೆ. ಒಂದೊಂದು ಎಕರೆನಲ್ಲಿ ಬದುವನ್ನು ಹಾಕಲಿಕ್ಕೆ ಕೃಷಿ ಇಲಾಖೆಯ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಈ ನರೇಗಾ ಯೋಜನೆಯಡಿ ಆಲ್ಮೋಸ್ಟ್ 16,000 ರೂಪಾಯಿ ಒಂದು ಎಕರೆಗೆ ಈ ಕೂಲಿ ವೆಚ್ಚದ ರೂಪದಲ್ಲಿ ಕೊಡ್ತಾರೆ. ದಯಮಾಡಿ ನಾವೆಲ್ಲರೂ ಸಹಿತ ಅದನ್ನು ಉಪಯೋಗಿಸ್ಕೋಬೇಕು. ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ನಮ್ಮ ಜಮೀನಿನಲ್ಲಿ ನಾವು ಮಾಡಿಕೊಂಡ್ರೆ ನಾವು ಖರ್ಚನ್ನು ಕಡಿಮೆ ಮಾಡಿಕೊಂಡು ಬೆಳೆ ವೈಫಲ್ಯಗಳನ್ನು ಕಡಿಮೆ ಮಾಡಿಕೊಂಡು ಉತ್ತಮ ಬೆಳೆಯನ್ನು, ಉತ್ತಮ ಉತ್ಪನ್ನಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ನನ್ನ ಅನುಭವ. ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ ಅವರು ಲೇಖನವನ್ನ ಬರೆದು ಕಳಿಸಿದ್ದಾರೆ. ಲೇಖನದ ಶೀರ್ಷಿಕೆ ತವರು ಮನೆ ಶ್ವೇತಾ. ಕಷ್ಟಗಳು ಕೊನೆ ತನಕ ಉಳಿಯೋದಿಲ್ಲ, ಆದರೆ ಕಷ್ಟಪಟ್ಟವರು ಕೊನೆ ತನಕ ಉಳಿತಾರೆ ಅನ್ನೋ ಬದುಕಿನ ಅರ್ಥದ ಮಾತು ಇದೆ. ಶ್ರೀಮತಿ ಶ್ವೇತಾ ಅವರು ತಮ್ಮ ಬದುಕಿನಲ್ಲಿ ಅನೇಕ ಏರಿಳಿತಗಳನ್ನು ಕಂಡವರು. ಧೃತಿಗೆಡದೆ ತಮ್ಮದೇ ಸ್ವಂತ ಉದ್ಯಮ ಸ್ಥಾಪನೆ ಮಾಡಿ ಕೆಲವರಿಗೆ ಕೆಲಸ ಕೊಟ್ಟು ಇಂದು ರಾಜ್ಯ ಮಟ್ಟದಲ್ಲಿ ಮಹಿಳೆಯರಿಗೆ ಉದ್ಯಮ ಬಗ್ಗೆ ತರಬೇತಿ ಕೊಡುವ ರಿಸೋರ್ಸ್ ಪರ್ಸನ್ ಆಗಿ ಬೆಳೆದಿದ್ದಾರೆ. ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ಮಿಡ್ಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿ ಅಪ್ಪ ಅಮ್ಮ ಸಹೋದರರ ತುಂಬು ಪ್ರೀತಿಯಲ್ಲಿ ಬೆಳೆದ ಶ್ವೇತಾ ಅವರು ಅನೇಕ ಕನಸುಗಳನ್ನ ಕಟ್ಟಿಕೊಂಡು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸಾಲೂರು ಹಳ್ಳಿಗೆ ಮದುವೆಯಾಗಿ ಹೋಗ್ತಾರೆ. ಗಂಡನ ಮನೆಗೆ ಹೋದ್ಮೇಲೆ ವಾಸ್ತವ ಕೆಟ್ಟ ಸ್ಥಿತಿಯ ಬಗ್ಗೆ ಅರಿವು ಆಗುತ್ತೆ. ಹೀಗೆ ಇದ್ರೆ ತನ್ನ ಮತ್ತು ಮಕ್ಕಳ ಬದುಕು ನರಕ ಆಗುತ್ತೆ ಅನ್ನೋ ಅರಿವಾಗಿ ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಕೆಲ್ಸಕ್ಕೆ ಹೋದ್ರೆ ಹೊರಗಿನ ಕೆಲ ಗಂಡಸರ ಕ್ರೂರ ದೃಷ್ಟಿಗೆ ತುತ್ತು ಆಗೋ ಸಂಭವ ಇರೋ ಕಾರಣದಿಂದ ಏನಾದರೂ ಸ್ವಂತ ಉದ್ಯಮ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು ಫಲ ಕೊಡುತ್ತೆ. ತವರು ಮನೆಯಲ್ಲಿ ಅಮ್ಮ ಗಂಧದ ಕಡ್ಡಿ ಉಜ್ಜಿ ಹಣ ಸಂಪಾದನೆ ಮಾಡ್ತಾ ಇದ್ದ ಕಾಯಕದ ಬಗ್ಗೆ ಅರಿವು ಇದ್ದ ಶ್ವೇತಾ ಅವರು ಅಂಬಾರಾ ಎಂಟರ್ಪ್ರೈಸಸ್ ಎನ್ನುವ ಸಂಸ್ಥೆ ನೋಂದಣಿ ಮಾಡಿ ಶ್ರೀಮಾತಾ ಎನ್ನುವ ಬ್ರ್ಯಾಂಡ್ನಲ್ಲಿ ಉತ್ತಮ ಗುಣಮಟ್ಟದ ಅಗರಬತ್ತಿಗಳನ್ನ ತಯಾರು ಮಾಡ್ತಾರೆ. ಒಳ್ಳೆಯ ಪ್ಯಾಕಿಂಗ್ ಮೂಲಕ ಮಾರ್ಕೆಟ್ ಮಾಡಿದ್ದು 1 ವರ್ಷದಲ್ಲಿ 8 ಜನರಿಗೆ ಕೆಲಸ ಕೊಡುವ ಮಟ್ಟಕ್ಕೆ ಅವರ ಉದ್ಯಮ ಬೆಳೆಯುತ್ತೆ. ಶುಚಿ ರುಚಿಯಿಂದ ಕೂಡಿರುವ ಮನೆಯ ಕಾಂಡಿಮೆಂಟ್ಸ್ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಅನ್ನೋದನ್ನ ಶ್ವೇತಾ ಅವರು ಕಂಡುಕೊಂಡು ಅಮ್ಮನ ಸಹಾಯ ಪಡೆದು ಹಪ್ಪಳ, ಪುಳಿಯೋಗರೆ, ಬಿಸ್ಕೆಟ್ ಇತ್ಯಾದಿ ಉತ್ಪನ್ನಗಳನ್ನ ಮನೆಯಲ್ಲಿ ಮಾಡಿ ವಿವಿಧ ವಸ್ತು ಪ್ರದರ್ಶನಗಳಲ್ಲಿ ಎಕ್ಸಿಬಿಟ್ ಮಾಡಿ ಮಾರ್ಕೆಟ್ ಮಾಡಿದ್ದು ಕೂಡ ಕೈ ಹಿಡಿದು ಅವರನ್ನ ಜೀವನದಲ್ಲಿ ಮುಂದುವರಿಯೋದಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗೆ ಹೌಸ್ ಹೋಲ್ಡ್ ಕೆಮಿಕಲ್ಸ್, ಹರ್ಬಲ್ ಸೋಪ್ ಇತ್ಯಾದಿ ನಿತ್ಯ ಉಪಯೋಗಿ ಉತ್ಪನ್ನಗಳನ್ನ ತಮ್ಮ ಎಂಟರ್ಪ್ರೈಸಸ್ ಮೂಲಕ ತಯಾರು ಮಾಡ್ತಾ ಇರೋದು ವಿಶೇಷವಾಗಿದೆ. ಶ್ವೇತಾ ಅವರು ತಯಾರಿಸುವ ಆಹಾರ ಉತ್ಪನ್ನಗಳನ್ನ ತವರು ಮನೆ ಎನ್ನುವ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡಿ ಯಶಸ್ವಿಯಾದ ವಿಷಯ ಒಬ್ಬ ಹಿರಿಯ ಅಧಿಕಾರಿಗಳಿಂದ ತಿಳಿದು ಒಂದು ಸ್ತ್ರೀ ಶಕ್ತಿ ಗುಂಪಿಗೆ ಇಡಿಪಿ ಟ್ರೈನಿಂಗ್ ಕೊಡಲು ಆಹ್ವಾನ ಬರುತ್ತೆ. ಅಲ್ಲಿ ತಮ್ಮ ಕಷ್ಟ ಸುಖದ ಅನುಭವಗಳ ಹಾದಿಯನ್ನ ಶ್ವೇತಾ ಅವರು ಹಂಚಿಕೊಂಡಿದ್ದು ಎಲ್ರಿಗೂ ಇಷ್ಟ ಆಗತ್ತೆ. ಶ್ವೇತಾ ಅವರ ಮಹಿಳಾ ಉದ್ಯಮ ತರಬೇತಿ ಕೊಡುವ ಸಾಮರ್ಥ್ಯ ಬೆಂಗಳೂರಿನ ಹೆಸರಾಂತ ಜರ್ಮನಿ ಮೂಲದ ಬಾಷ್ ಕಂಪನಿಯ ಸಿಎಸ್ಆರ್ ಟ್ರೈನಿಂಗ್ ಟೀಮ್ಗೆ ತಲುಪಿ ಶ್ವೇತಾ ಅವರನ್ನ ಇಡಿಪಿ ಟ್ರೈನರ್ ಆಗಿ ನೇಮಕ ಮಾಡಿಕೊಳ್ತಾರೆ. ಪ್ರಸ್ತುತ ಶ್ವೇತಾ ಅವರು ರಾಜ್ಯ ಮಟ್ಟದ ಉದ್ಯಮಶೀಲ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನರ್. ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ವಿವಿಧ ರೀತಿಯ ಸ್ವಸಹಾಯ ಗುಂಪುಗಳಿಗೆ ತರಬೇತಿ ಕೊಡ್ತಾ ಇದ್ದಾರೆ. ಇವರಿಗೆ 2021ರಲ್ಲಿ ರಾಮನಗರ ಜಿಲ್ಲಾ ಮಟ್ಟದ ಉದ್ಯಮ ಪ್ರಶಸ್ತಿ ಹಾಗೂ ಹೆಸರಾಂತ ಅವೇಕ್ ಸಂಸ್ಥೆಯಿಂದ ರೈಸಿಂಗ್ ಸ್ಟಾರ್ ಎನ್ನುವ ಅವಾರ್ಡ್ ಬಂದಿರೋದು ಶ್ಲಾಘನೀಯವಾಗಿದೆ. ಆಕಾಶದ ಎತ್ತರಕ್ಕೆ ಕನಸು ಕಟ್ಟಿಕೊಂಡು ಸತತ ಪ್ರಯತ್ನ ಮಾಡುವ ಕಾರಣದಿಂದಲೇ ಯಶಸ್ಸು ದೊರೆಯುತ್ತದೆ ಅನ್ನೋ ಗುರಿ ಇಟ್ಕೊಂಡು ಅಂಬಾರಾ ಎಂಟರ್ಪ್ರೈಸಸ್ ಸ್ಥಾಪಿಸಿ ಅನೇಕ ಮಹಿಳೆಯರಿಗೆ ಪ್ರೇರಣೆಯಾಗಿರುವ ಶ್ರೀಮತಿ ಶ್ವೇತಾ ಅವರ ಮೊಬೈಲ್ ಸಂಖ್ಯೆ 9740
9742824553. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 974282824553. ಶ್ವೇತಾ ಅವರ ಈ ಸಾಧನೆ ಇನ್ನೇನಪ್ಪ ಬದುಕು ಮುಗ್ದೇ ಹೋಯ್ತು ಮುಂದೆ ಏನು ಅಂತ ಕುಳಿತಿರೋ ಹೆಣ್ಣು ಮಕ್ಕಳಿಗೆ ದಾರಿದೀಪ ಆಗುತ್ತೆ ಅಲ್ವಾ? ಮತ್ತಷ್ಟು ಮಾಹಿತಿಯ ಮಧುವಿನೊಂದಿಗೆ, ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ ಬೇಸಾಯದ ಬದುಕು ಸರಾಗ ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಬಳ್ಳಿಯ ಹಿಕ್ಕೆ ಆನಂದದ ಬುಗ್ಗೆ